ನೋಡಿರಿ ಫ್ರೆಂಡ್ಸ್, ಇವತ್ತು ನಾವು ಹೊರಗಿನ ಊಟ ತೊಗೊಂಬಂದಿದ್ದೀವಿ ರೀ ಸ್ಪೆಷಲ್. ಯಾಕಂದ್ರೆ ಹೊರಗಿನ ಊಟ ತಿಂದಂಗೂ ಆಗೈತೆ ರೀ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ ಫ್ರೆಂಡ್ಸ್, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿರಿ, ನಾನೀಗ ಹಾಲು ಬಿಸಿ ಮಾಡಾಕಿಟ್ಟೀನಿ ರೀ. ರಾತ್ರಿಗೂ ಹಾಲು ರೀ. ಈಗ ಇದು ಬಿಸಿ ಮಾಡಾಕಿಟ್ಟೀನಿ ಇಲ್ಲಿ. ಶೇಂಗಾ ಚಟ್ನಿ ಮಾಡೋಕೆ ಸ್ವಲ್ಪ ಶೇಂಗಾ ತೊಗೊಂಡೇನಿ ರೀ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಜೀರಿಗೆ ತೊಗೊಂಡೇನಿ ರೀ. ಮೊದಲು ಇಷ್ಟು ಹಾಕಿ ಬೀಸ್ಕೊಂಡು ಬರ್ತೀನಿ ರೀ ಸಣ್ಣಾಗಿ. ಬನ್ನಿ ಫ್ರೆಂಡ್ಸ, ಈಗ ನೋಡ್ರಿ ನಾನು ಎಷ್ಟು ರುಬ್ಕೊಂಬಂದೀನಿ ರೀ. ಮತ್ತು ಇದ್ರೊಳಗೆ ಮಸಾಲೆ, ಇದು ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ರುಚಿಗೆ ಇದು ಟೇಸ್ಟ್ ಆಗ್ತೈತೆ ರೀ. ಸ್ವಲ್ಪ ಸಕ್ರೆ ಹಾಕಿದ್ರೆ, ಸ್ವಲ್ಪ ಸಕ್ರೆ ಹಾಕಾಕತ್ತೇನೆ ರೀ. ಈಗ ಇದು ಇಷ್ಟು ಹಾಕಿ ಮತ್ತು ಬಿಸ್ಕೊಂಬರಂಬ್ರಿ. ಈಗ ನೋಡ್ರಿ ಶೇಂಗಾ ಚಟ್ನಿ ಮಾಡ್ತೀನಿ ರೀ ನಾನು. ಈಗ ರಾತ್ರಿ ನೆನೆಸಿಟ್ಟಿದ್ದೆ ನಾನು, ನಿನ್ನೆ ರಾತ್ರಿಗೆ ಬಟಾಣಿ ಕಾಳು ರೀ. ಈಗ ಪಲ್ಯ ಮಾಡ್ತೀನಿ ರೀ. ಮಸ್ತ್ ನೆಂದವ್ರಿ. ಈಗ ಇದು ಪಲ್ಯನೇ ಮಾಡ್ಬೇಕು. ಡಬ್ಬಿ ಕಟ್ಟಾಕ್ರಿ, ಮಕ್ಕಳು ಸಾಲಿಗೆ ಹೋಗ್ತಾರಲ್ರಿ, ಡಬ್ಬಿ ಕಟ್ಟಕ್ಕೆ ಇದಿಷ್ಟು ಪಲ್ಯ ಮಾಡ್ತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ, ನಾನು ಈಗ ಒಂದೆರಡು ಸೀಟಿ ತೊಗೋತೀನಿ ಇದಕ್ಕೆ. ಯಾಕಂದ್ರೆ ಸ್ವಲ್ಪ ಮೆತ್ತಗಾಗ್ತಾವ್ರಿ, ತಿನ್ನಾಕೂ ಚಲೋ ಅನಿಸ್ತೈತೆ ರೀ ಮಕ್ಕಳಿಗೆ. ಈ ಕುಕ್ಕರ್ನಾಗ ಒಂದೆರಡು ಸೀಟಿ ತೊಗೊಂಡ್ಬಿಡಮ್ರಿ. ಈಗ ನೋಡಿ ನಾನು ಒಟ್ಟಾನಿ ಪಲ್ಯ ಮಾಡಾಕತ್ತೀನಿ ರೀ. ಇಲ್ಲಿ ಉಳ್ಳಾಗಡ್ಡಿ ಹಾಕಿದ್ರಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ, ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಕೊಟ್ಟು ಇಟ್ಟಿರ್ತೀನಿ ರೀ. ಈಗ ಶೇಂಗಾ ಚಟ್ನಿ ಚಲೋ ಆಗೈತಿ. ಸೂಪರ್. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಂಡ್ರಿ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಈಗ ಬಟಾಣಿ ಕುದಿಸಿ ಇಟ್ಟಿನಿ ರೀ. ಇಲ್ಲಿ ಮೆತ್ತಗಾಗ್ಯಾವ್ರಿ. ಈಗ ನೋಡ್ರಿ, ನೋಡಿದ್ರೆ ಅನಿಸ್ತಿರ್ಬೇಕು ರೀ. ಈಗ ಇದ್ರೊಳಗೆ ಬಟಾಣಿ ಹಾಕ್ಬಿಡಮ್ರಿ. ಈಗ ನೋಡ್ರಿ ಬಟಾಣಿ ಪಲ್ಯ ರೆಡಿ ಆಗಿತ್ತು ರೀ. ಈಗ ಚಪಾತಿ ಮಾಡಿ ಚಹಾ ಮಾಡಿದ್ರಿ. ಮಕ್ಕಳು ಚಪಾತಿ ತಿಂದು ಡಬ್ಬಿ ಕಟ್ಕೊಂಡು ಹೋಗ್ತಾರೆ ಈ ಸ್ಕೂಲಿಗೆ. ಇದು ಭಾಳ ಸಿಂಪಲ್ ಆಗಿ ಮಾಡಿದ್ರೆ ನಾನು ಬಟಾಣಿ ಪಲ್ಯ. ಸಿಂಪಲ್ ರೆಸಿಪಿ ರೀ. ನೋಡ್ರಿ ಫ್ರೆಂಡ್ಸ್, ಇವತ್ತು ನಾವು ಹೊರಗಿಲಿಂದ ಪಾರ್ಸಲ್ ಬಂದೀವಿ ರೀ. ಯಾಕಂದ್ರೆ ನಮ್ಮ ಮನೆಯವ್ರು ತೊಗೊಂಬಂದಾರಿ. ಇದು ಚಿಕನ್ ಚಿಲ್ಲಿ ಐತ್ರಿ ಮಮ್ಮಿ. ಇದು ತಂದೂರಿ ರೋಟಿ, 4 ತಂದೂರಿ ರೋಟಿ ಅದಾವ್ರಿ. ಇದು ಚಿಕನ್ ಬಿರಿಯಾನಿ ಐತ್ರಿ, ನಾ ತೆಗ್ದಿಲ್ರಿ ಇದ್ರಾಗ. ಇದು ಚಿಕನ್ ಬಿರಿಯಾನಿ ಐತ್ರಿ. ಇವತ್ತು ಸ್ಪೆಷಲ್ ಊಟ ರೀ ಹೊರಗಿಂದು. ಹೊರಗೆ ನಡಿ ಅಂದ್ರಿ, ಊಟಕ್ಕೆ ಹೊರಗೆ ನಡಿ ಅಂದ್ರಿ. ನಾವು ಅಲ್ಲಿ ಅಂತಂದೀವ್ರಿ ಹೋಗಕ್ಕೆ. ಅದಕ್ಕೆ ಮನೆಯಾಗೆ ಇಲ್ಲೇ ಪಾರ್ಸಲ್ ತೊಗೊಂಬಂದು ಕೊಟ್ಟಾರಿ. ನೋಡ್ರಿ, ಇದು ಮಸ್ತ್ ಇವತ್ತು ಊಟ ರೀ. ತಂದೂರಿ ರೊಟ್ಟಿ ಮಮ್ಮಿ ನಾವು ಮನ್ಯಾಗ ಮಾಡಿದ್ದಿಲ್ಲ. ನೋಡ್ರಿ ಫ್ರೆಂಡ್ಸ್, ಇದು ಬಿರಿಯಾನಿ ಅಷ್ಟೊಂದು ಟೇಸ್ಟ್ ಇಲ್ರಿ. ಐತ್ರಿ, ಸ್ವಲ್ಪ ಟೇಸ್ಟ್ ಐತಿ, ಸ್ವಲ್ಪ. ಚಿಕನ್ ಚಿಲ್ಲಿ ಟೇಸ್ಟ್ ಐತ್ರಿ. ಪರೋಟ ಐತ್ರಿ ಅಷ್ಟೇ. ಪರೋಟ ಎಲ್ಲ ತಂದೂರಿ ರೀ. ಉಪ್ಪೇ ಇಲ್ರಿ ಬಿರಿಯಾನಿ ಒಳಗೆ.
ಕ್ಯಾಚಸ್ ಪಡಾಲೆ ಫಿಲ್ಟರ್ ಫಿಲ್ಟರ್ ನೀ ನೋಡಿರಿ ಫ್ರೆಂಡ್ಸ್, ಇವತ್ತು ನಾವು ಹೊರಗಿನ ಊಟ ತೊಗೊಂಬಂದಿದ್ದೀವಿ ರೀ ಸ್ಪೆಷಲ್. ಯಾಕಂದ್ರೆ ಹೊರಗಿನ ಊಟ ತಿಂದಂಗೂ ಆಗಿತ್ತು ರೀ. ಹಾಗೆ ಹೊರಗಿನ ಊಟ ತಿಂದಿವ್ರಿ. ಅದು ಚಿಕನ್ ಚಿಲ್ಲಿ ಚಲೋ ಐತ್ರಿ, ಚಿಕನ್ ಬಿರಿಯಾನಿ ಚಲೋ ಇದ್ದಿದ್ದಿಲ್ಲ ರೀ, ಸ್ವಲ್ಪನೂ ಟೇಸ್ಟ್ ಇದ್ದಿದ್ದಿಲ್ಲ ರೀ ಚಿಕನ್ ಬಿರಿಯಾನಿ. ತಂದೂರಿ ರೊಟ್ಟಿನೂ ಚಲೋ ಇದ್ದು ರೀ. ಬಿಡಿಸಿದ್ದು ರೀ. ನಾ ಪರೋಟ ಹೇಳಿದ್ದೆ ರೀ, ಪರೋಟ ಕ್ಲಾಸ್ ಆಗಿದ್ವು ಅಂತ್ರಿ ಅಲ್ಲಿ ಹೋಟೆಲ್ದಾಗ ರೀ. ಅದು ಮತ್ತು ತಂದೂರಿ ತೊಗೊಂಬಂದಾರಿ ನಮ್ಮ ಮನೆಯವರು. ಭಾಳ ದಿನಗಳ ನಂತರ ನೋಡ್ರಿ ನಾನು ವಿಡಿಯೋ ಹಾಕಾಕತ್ತೀನಿ ರೀ. ನಮಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ, ಸಪೋರ್ಟ್ ಮಾಡಿರಿ. ಈಗ ಡೈಲಿ ವಿಡಿಯೋ ಹಾಕ್ತೀನಿ ರೀ, ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಚಾನಲಿಗೆ. ನಮ್ಮದು ವಿಡಿಯೋ ಚಲೋ ಅನಿಸ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ. ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ. ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್.